Hello friends, very good morning. Welcome back to my channel Sanchari the Travelogue. ನೆನ್ನೆ ನಾವು ಪೋಖ್ರಾನಲ್ಲಿ ಲೋಕಲ್ ಸೈಟ್ ಸೀಯಿಂಗ್ ಎಲ್ಲ ಮುಗಿಸಿದ್ವಿ. ಸೊ ಟುಡೇ ಈಸ್ ದ ಸ್ಪೆಷಲ್ ಡೇ ಫಾರ್ ಅಸ್ ಆ್ಯಂಡ್ ಮೋಸ್ಟ್ ಮೆಮೊರೇಬಲ್ ಡೇ ಅಂದ್ಕೊಳ್ತಿದ್ದೀನಿ. ಬಿ ರೆಡಿ ಫಾರ್ ದ ಸರ್ಪ್ರೈಸ್. All ready? Ready. For the surprise. I don't know what surprise my mother is giving today. ಇವತ್ತು ನಾವು ಕೂಸ್ಮಾ ಅನ್ನೋ ಜಾಗಕ್ಕೆ ಹೋಗ್ತಿದ್ದೀವಿ. ಅದು ಪೋಖ್ರಾಯಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿದೆ. ಆ ಪ್ಲೇಸ್ಗೆ ಹೋಗಿ ಅಲ್ಲಿರೋ ಸರೌಂಡಿಂಗ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಅಲ್ಲಿ ಏನೇನಿದೆ ನೋಡಿಕೊಂಡು ಬರೋಣ. ಮೇಕೆಗಳು ಫುಲ್ಲು ನವರಾತ್ರಿಗೆ ಎಲ್ಲ ಖತಮ್ ಮಾಡ್ತಾರೆ, ಬಲಿ ಕೊಡೋದಕ್ಕೋಸ್ಕರ ಹರಾಜು. ಈ ರೋಡ್ ಫುಲ್ಲು ಹರಾಜು ಹಾಕಿದ್ದಾರೆ. ಫುಲ್ ರೋಡ್ ತರಕಾರಿಗಳು ಸೇಲ್ ಮಾಡ್ದಂಗೆ ಮಾಡ್ತಿದ್ದಾರೆ ಕುರಿಗಳನ್ನ ಇಲ್ಲೆಲ್ಲ. ನಮ್ಮ ಭಾರತದ ವೆಸ್ಟರ್ನ್ ಘಾಟ್ಸ್ ತರ ಇದೆ. ಡ್ರೈವ್ ನಮ್ಗೆ ಅದೇ ಫೀಲ್ ಆಗ್ತಿದೆ. ಬಟ್ ಓನ್ಲಿ ಥಿಂಗ್ ಇಸ್ ಸ್ವಲ್ಪ ಮುಂದೆ ಆ ಕಡೆ ನೋಡಿದ್ರೆ ಸ್ನೋ ಕ್ಯಾಪ್ ಮೌಂಟೇನ್ಸ್, ಹಿಮಾಲಯ ರೇಂಜ್ ಆಫ್ ಮೌಂಟೇನ್ಸ್ ಕಾಣುತ್ತೆ. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ರೀಜನ್. ಫ್ರೆಂಡ್ಸ್, ಇದು ಧೌಲ್ಗಿರಿ ಪ್ರವೇಶ ದ್ವಾರ. ಸೊ ಇಲ್ಲಿಂದ ಧೌಲ್ಗಿರಿ ರೇಂಜ್ ಆಫ್ ಮೌಂಟೇನ್ಸ್ ಕಾಣಿಸುತ್ತೆ ನಮಗೆ. ಇದೇ ಕೂಷ್ಮಾ, ಒಂದು ಪುಟ್ಟ ವಿಲೇಜ್ ಇದು. ಪ್ರಭಾತ್ ಅನ್ನೋ ಜಾಗ ಇದು. ಫ್ರೆಂಡ್ಸ್, ವಿ ಆರ್ ರೀಚಿಂಗ್ ಅವರ್ ಡೆಸ್ಟಿನೇಷನ್. ಕ್ಲಿಫ್ ಅನ್ನೋ ಕಡೆ ಬಂದಿದ್ದೀವಿ. ದಿಸ್ ಇಸ್ ವೆಲ್ ನೋನ್ ಫಾರ್ ದ ಅಡ್ವೆಂಚರಸ್ ಪ್ಲೇಸ್. ಸೊ ಇಲ್ಲಿ ನಾವು ಬಂಜಿ ಜಂಪ್, ಸ್ಕೈ ಸೈಕ್ಲಿಂಗ್, ಟ್ಯಾಂಡಮ್ ಎಲ್ಲ ರೀತಿಯ ಆಕ್ಟಿವಿಟೀಸು ಇದೆ. ದಿಸ್ ಇಸ್ ಫೇಮಸ್ ಇನ್ ನೇಪಾಳ್ ಆ್ಯಂಡ್ ಇಟ್ ಈಸ್ ದ ಹೈಯೆಸ್ಟ್ ಬಂಜಿ ಆ್ಯಂಡ್ ಲಾಂಗೆಸ್ಟ್ ಆ್ಯಂಡ್ ಹೈಯೆಸ್ಟ್ ಸೈಜ್. This is the entry office. This is shows है. अब मेरे भी तो ना बंद करना, वो भी करती है. मैं करने के बाद. That तो देखा activity. Ticketing. One person, right? One person, right? No, this fellow. Okay, take this token and come inside. One person. ಇವತ್ತು ಸುಪ್ರೀತ್ ಸೈಜ್ ಸೈಕ್ಲಿಂಗ್ ಮಾಡ್ತಿದ್ದಾನೆ. ಇಟ್ ಈಸ್ ದ ಲಾಂಗೆಸ್ಟ್ ಅಂಡ್ ಹೈಯೆಸ್ಟ್ ಸೈಜ್ ಸೈಕ್ಲಿಂಗ್ ಇನ್ ದ ವರ್ಲ್ಡ್. ಮೈ ನೇಮ್ ಈಸ್ ಕ್ಯೂರಿಯಸ್ ವೆದರ್ ಟು ಡೂ ಆರ್ ನಾಟ್. ಫ್ರೆಂಡ್ಸ್, ದಿಸ್ ಇಸ್ ದ ಬ್ರಿಡ್ಜ್. ಸೊ ಎಲ್ಲದಕ್ಕೂ ಈ ಬ್ರಿಡ್ಜ್ ಮೇಲೆ ಹೋಗಬೇಕು. ಈ ಬ್ರಿಡ್ಜು ಆ್ಯಕ್ಟಿವಿಟಿ ಮಾಡದೇ ಇರೋರು ಇದ್ರ ಮೇಲೆ ಹೋಗಬೇಕು ಅಂದರೆ 500 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಟಿಕೆಟ್ ಕಾಸ್ಟ್ ಅದು 500 ರೂಪೀಸು. ಸೊ ಆ್ಯಕ್ಟಿವಿಟಿ ಮಾಡೋರಿಗೆ ಫ್ರೀ ಎಂಟ್ರಿ. ಆದರೆ ಆ್ಯಕ್ಟಿವಿಟಿ ಕಾಸ್ಟ್ ಆಲ್ರೆಡಿ ಇಸ್ಕೊಂಡಿರ್ತಾರಲ್ಲ, ಸೊ ನಾವು ಹೋಗ್ಬೋದು ಅಲ್ಲಿಗೆ. ದೀಸ್ ಆರ್ ದ ಕಂಡೀಷನ್ಸ್. ಇವೆಲ್ಲ ಕಂಡೀಷನ್ಸು. ನಾವು ಬ್ರಿಡ್ಜ್ ಮೇಲೆ ಹೋಗಬೇಕು ಅಂದರೆ ಈ ಕಂಡೀಷನ್ಸ್ ಎಲ್ಲ ಅಪ್ಲಿಕೇಬಲ್ ಮಾಡಿರಬೇಕು. Now we are on the longest suspension bridge in Nepal, the cliff. Yay!
shaky. ಫುಲ್ ಅಲ್ಲಾಡ್ತಾ ಇದೆ ಬ್ರಿಡ್ಜು. ನಾವು ಲಾಂಗೆಸ್ಟ್ ಬ್ರಿಡ್ಜ್ ಅಂತ ಇದು ನೇಪಾಳಲ್ಲೇ. ಇದು ಕಾಲಿ ಗಂಧಕಿ ರಿವರ್ ಮೇಲೆ ಇರೋದು. ನಾನು ತೋರಿಸಿದ್ದೆ ಅಲ್ವಾ ನಮಗೆ ಸಾಲಿಗ್ರಾಮ ಸಿಗುತ್ತೆ ಅಂತ. ದಟ್ ಈಸ್ ದ ರಿವರ್. ಇದು ಆ ರಿವರ್ ಮೇಲೆ ಈ ಬ್ರಿಡ್ಜ್ ಇದೆ. ವಾವ್, ಸೋ ಎಕ್ಸೈಟಿಂಗ್. ಅಮ್ಮ ರೋಪೇ ನೋಡು ಫ್ರೆಂಡ್ಸ್, ನೋಡಿ ವ್ಯೂ ಹೇಗಿದೆ. ರೋಪೇ ನೋಡಿ, ಅಲ್ಲಿ ಅಲ್ಲಿ ಅಲ್ಲಿ. ಸೊ ಬರ್ತಿದ್ದಾರೆ ಲಾಂಗೆಸ್ಟ್ ಸಸ್ಪೆನ್ಷನ್ ಬ್ರಿಡ್ಜ್ ಹತ್ಕೊಂಡು. ಹಿ ಈಸ್ ಕಮಿಂಗ್. ಇದನ್ನ ಕ್ಯಾಪ್ಸೂಲ್ ಅಂತಾರೆ. ಇಟ್ ಈಸ್ ಕಾಲ್ಡ್ ಕ್ಯಾಪ್ಸೂಲ್. ಫ್ರಮ್ ಹಿಯರ್ ದೇ ವಿಲ್ ಡೂ ಬಂಗಿ ಜಂಪ್. ಬಂಗಿ ಜಂಪ್ ಮಾಡೋರ್ಗೆ ಮಾತ್ರನೇ ಇದ್ರೊಳಗಡೆ ಎಂಟ್ರಿ. ಸೊ ದಿಸ್ ಈಸ್ ದ ಪ್ಲೇಸ್ ವೇರ್ ವಿ ಡೂ ಬಂಗಿ. Doing Sky world's cycling. longest and the highest sky cycling. Are you excited? Yeah. ಲಾಕರ್ ಫೆಸಿಲಿಟಿ ಕೂಡ ಇದೆ. ಸೊ ಐಟಮ್ಸ್ ನೀವು ಲಾಕರಲ್ಲಿ ಇಟ್ಟು ಕ್ಲೋಸ್ ಮಾಡ್ಬೋದು. ವೆಲ್ಕಮ್ ಟು ದ ಕ್ಲಿಫ್. Ready for sky cycling. ಇದು ವರ್ಲ್ಡ್ ಹೈಯೆಸ್ಟ್ ಅಂಡ್ ಲಾಂಗೆಸ್ಟ್ ಸ್ಕೈ ಸೈಕ್ಲಿಂಗ್. 255 ಮೀಟರ್ಸ್ ಡೆಪ್ತ್, 300 ಮೀಟರ್ಸ್ ಲೆಂತ್ ಇರುತ್ತೆ. ಟೂ ಅಂಡ್ ಫ್ರೋ ಕರ್ಕೊಂಡು ಹೋಗ್ತಾರೆ. ಸೊ ಹೋಗಿ ವಾಪಸ್ ಬರೋದು. ಸೊ ಇವೆಲ್ಲ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್. ಸೊ ಎಲ್ಲ ಸ್ಟ್ರಾಪ್ಸ್ ಹಾಕಿ ಗೆಟಿಂಗ್ ಫಿಕ್ಸ್ಡ್. ದಿಸ್ ಇಸ್ ಸೈಕ್ಲಿಂಗ್. ಮೇಲೆ ಕೆಳಗಡೆ ಕಂಪ್ಲೀಟಾಗಿ ಟೈ ಆಗಿರುತ್ತೆ. ಜಸ್ಟ್ ಪೆಡ್ಲಿಂಗ್ ಮಾಡಿಕೊಂಡು ಮುಂದೆ ಹೋಗಬೇಕು. ಫ್ರಂಟ್ ಒಂದು ಕ್ಯಾಮ್ರಾ ಫಿಕ್ಸ್ ಮಾಡಿರ್ತಾರೆ. ಅದ್ರ ಕ್ಲಿಪ್ಪಿಂಗ್ ನಂತರ ನಮಗೆ ಇಮೇಲ್ ಮಾಡ್ತಾರೆ ಅವರು. ಸ್ಕೈ ಸೈಕ್ಲಿಂಗ್ಗೆ ಇಟ್ ಈಸ್ 3000 LPR ಇನ್ಕ್ಲೂಡಿಂಗ್ ದಿ ವಿಡಿಯೋ. My boy is ready, excited. Even you want to do this? After he do, I'll see. Think about that. I'll see. You'll see. Yeah. Okay. So is it completely safe, bro? Yeah. Okay. 100%. ಎಲ್ಲ ಆಗಿದೆ. ಟೈ ಮಾಡಿದ್ದಾರೆ ಕಂಪ್ಲೀಟ್ ಆಗಿ. आपको क्या करना है, जस्ट पैडल करना है. ठीक है, इसमें गेट कुछ भी यूज नहीं करना है, जस्ट हैंडल पकड़ना है. ओके, हैव फन. Start. Yeah. Sky cycling. Woo! Very fun. It's amazing. Oh. So excited. Shiva, 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 Shiva. It's very safe. Even if the cycle goes, you'll be hanging in the rope, so you can just go. It shakes a little bit. It will be very scary. Oh. Oh. It's amazing. After you reach half of the place, you have to pedal, or else you're gonna stop, and the cycle will shake. You'll be very scared. Going again. Woo! Yeah! It's very scary. Again, Shiva, 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 Shiva.
If you watch Shiva cartoon, I used to watch it in my childhood. That Shiva will cycle on the rope like this. Very scary if you leave your hands. Yeah! Amazing! ಮೈನವಿ ಚೆಕ್ ಮಾಡ್ತಿದ್ದಾಳೆ ವೆದರ್ ಪೆಡಲ್ ಆಗುತ್ತಾ ಇಲ್ವಾ ಅಂತ ಆಕೆಗೆ. इसका पैडल तो मुझे से कर सकते हैं रोड पे घर पे चलाइए सर ಓ ಸೂಪರ್. बैक पैडल करो बैक पैडल ಕಾಲ್ಡ್ Sky cycling. ಮೈನಾ ರೆಡಿ ಆಗ್ತಿದ್ದಾಳೆ. Yes, sky cycling. ಮೈನಾ ಆಲ್ ದ ಬೆಸ್ಟ್. Thank you. Sky cycling. So, welcome to my channel. ಮೈನವಿ ಇನ್ನು 8 ಇಯರ್ಸ್ ಅಂತ ಸೇಫ್ಟಿಗೋಸ್ಕರ ಪಕ್ಕದಲ್ಲೇ ಒಬ್ರು ಕ್ರಿಯೋ ಅಂತ ಹೋಗ್ತಾರೆ. ಅವ್ರು ಜಸ್ಟ್ ಪಕ್ಕದಲ್ಲೇ ಇರ್ತಾರೆ. ಮೈನವಿ ಪಕ್ಕನೇ ಇರ್ತಾರೆ. ಎನಿ ಎಮರ್ಜೆನ್ಸಿ ಇಲ್ಲ ತುಂಬ ಭಯಪಟ್ಟರೆ ಅವರು ಅವಳನ್ನ ಗೈಡ್ ಮಾಡ್ತಾರೆ ಹೇಗೆ ಹೋಗಬೇಕು ಅಂತ. And done. Yay! So finally you did it. Yeah. It's very nice. Sukrit, how was the experience? ಹೇಗಿತ್ತು? ಏನು ಅನ್ನಿಸ್ತು ನಿಮಗೆ? It was very fun until the half of the way you no need to pedal. It will automatically go. Afterwards it will slow down. Then you have to pedal or else the cycle will shake. You'll be very scared. And just start pedaling and you'll enjoy a lot. ಓಕೆ ಆಫ್ಟರ್ ಗೋಯಿಂಗ್ ದೇರ್ ಅಲ್ಲಿ ಹೋದ್ಮೇಲೆ ಸೈಕಲ್ ಹೆಂಗ್ ಟರ್ನ್ ಮಾಡಿದ್ರು ಅವರು? ಹಿಂಗಲ್ವಾ ನೀನು ಹೋಗಿದ್ದು? ಬರೋವಾಗ ಹೀಗೆ ಹೆಂಗ್ ಬಂದೆ? They'll remove the like the hooks for the harness and they'll make you get down the cycle. Okay. There's some like lock for the rope and the cycle that they'll remove and turn the cycle and then they'll lock it again. Lock it again. Okay. And then they'll attach the hooks and make us sit on the cycle and start again. So same setting ಅಲ್ಲೂ ಇದೆಯಾ? Yeah, Similar but to it's that? like small. Small one. Okay. So overall you enjoyed? Yeah. While going, I was scared. While coming back, it was normal. Nice. About by Sky cycling? It was very cool and it was very enjoying. It was amazing. Is it? ಭಯ ಆಯ್ತಾ ನಿನಗೆ? Illa. ಸ್ವಲ್ಪನೂ ಆಗ್ಲಿಲ್ವಾ? Not even little? No. No. Okay. Then what did you feel? Actually, I was very like shocked Shock? that I did this. Oh, super. High five. Finally you did it. Yeah. Yes. Finally. Friends, ಇದೆ swing.
ಡೀಟೇಲ್ಸ್ ಎಲ್ಲ ಕಂಪ್ಲೀಟಾಗಿ ಫಿಲ್ ಮಾಡಬೇಕು ಇದರಲ್ಲಿ. ಸೀರಿಯಸ್ ಇಂಜುರಿ ಅಂಡ್ ದಿಸ್ ಆಲ್ಸೋ. ಇಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ, ದ ಆಕ್ಟಿವಿಟಿ ದ ಸ್ಪೋರ್ಟ್ ಆಫ್ ಬಂಜಿ ಕುಡ್ ಕಾಸ್ ಸೀರಿಯಸ್ ಇಂಜುರಿ ಇವನ್ ಡೆತ್ ಅಂತ. ಅದಕ್ಕೆ ಇವರು ಯಾರು ರೆಸ್ಪಾನ್ಸಿಬಲ್ ಅಲ್ಲ ಅಂತ ನಾವು ಮುಂಚೆನೇ ಹೇಳಿ ಸೈನ್ ಹಾಕಿ ಕೊಡಬೇಕು. Which one you can do for the bungee or string? Bungee. Bungee, yeah, okay, take care. Now I have paid the amount. If I don't jump, will I get my amount back? You cannot jump, then your money will be not. No. You can decide here. ಓಕೆ. ಸೊ ನಾವು ಇಲ್ಲೇ ಡಿಸೈಡ್ ಆಗಬೇಕು. ಅಲ್ಲಿ ಹೋಗ್ಬಿಟ್ಟು ಭಯ ಅಂತ ಹೇಳಿ ನಾವು ಜಂಪ್ ಮಾಡಿಲ್ಲ ಅಂದ್ರೂ ಹೋಯ್ತು, 9,000 ಗಾನ್. ವೇ ಮಾಡ್ಕೊಬೇಕು ಫಸ್ಟು. 72. Bungee or swing? ನಂಗೆ ಅದೇ ಭಯ, ಇಷ್ಟು ಓವರ್ ವೆಯ್ಟ್ ಇದ್ದೀನಿ, ಆಗುತ್ತಾ ಇಲ್ವಾ ಅನ್ನೋದು ಡೌಟ್ ಇದೆ. ಆಗುತ್ತೆ ಅಂತ ಹೇಳ್ತಿದ್ದಾರೆ. Another ticket? ವಾಟ್ ಇಸ್ ದ ಮ್ಯಾಕ್ಸಿಮಮ್ ವೆಯ್ಟ್ ಟು ಫಾರ್ ಬಂಜಿ? 45. Maximum. ಮ್ಯಾಕ್ಸಿಮಮ್ Minimum 45 and maximum 95. 95. ಇನ್ನು ನಂಗೆ 25 kg ಆದ್ರೂ ಮಾಡ್ಬೋದು. Your payment is 18,000. 17,000 NPR. ಒಬ್ಬರಿಗೆ 9,000 ರುಪೀಸು. ಇಲ್ಲಿಗೆ ಬರೋದಕ್ಕೆ 500 ರುಪೀಸ್ ಟಿಕೆಟ್ ಫಸ್ಟೇ ತೊಗೊಂಡಿರ್ತಾರೆ. ನಾವೇನಾದರೂ ಆ್ಯಕ್ಟಿವಿಟಿ ಮಾಡಿದ್ರೆ ಆ 500 ಡಿಡಕ್ಟ್ ಮಾಡ್ತಾರೆ ನಮಗೆ. ಸೊ ಆ್ಯಕ್ಟಿವಿಟಿ ಮಾಡೋದ್ರಿಂದ 500 ಡಿಡಕ್ಟ್ ಮಾಡಿದ್ರು. ಬಟ್ 9,000 NPR ಇನ್ಕ್ಲೂಡಿಂಗ್ ವೀಡಿಯೋ. 7.5 ಜಂಪ್ಗೆ, 1,500 ವೀಡಿಯೋಗೆ. ಫ್ರೆಂಡ್ಸ್ ಎಲ್ಲ ಸೆಟ್ ಆಯಿತು. ವಿ ಪ್ಲ್ಯಾನ್ ಟು ಡೂ ಬಂಜಿ ಮಾಡೋಣ ಅಂತ. ಭಯ ಅಂತೂ ಇದೆ, ಎಲ್ಲರಿಗೂ ಇದ್ದೇ ಇರುತ್ತಲ್ವ ಭಯ ಅನ್ನೋದು. ಸೊ ಭಯ ಆಗ್ತಿದೆ, ವಾಯ್ಸ್ ಸಹ ಶಿವರ್ ಆಗ್ತಿದೆ. ಆದರೆ ಮಾಡ್ತೀನಿ. ಮಾಡೋದಕ್ಕೆ ಮುಂಚೆ ಕತ್ತಲ್ಲಿ ಮಾಂಗಲ್ಯ ಸರ ಆಗಲಿ, ಎನಿ ಸಾರ್ಟ್ ಆಫ್ ಚೈನ್, ನಾಟ್ ಇವನ್ ರಿಂಗ್ ಹಚ್ಕೊಂಡಿದೆ ಅಂದರೂ ಸೋಪ್ ಹಾಕಿ ತೆಗ್ಸಿದ್ರು. ಇವನ್ ನನ್ನ ಕಡಾಯಿ ಅಷ್ಟೇ ಕಂಪ್ಲೀಟಾಗಿ ಎಲ್ಲ ಜ್ಯುವೆಲ್ರಿನೂ ರಿಮೂವ್ ಮಾಡಿಸಿದ್ದಾರೆ. ಇವನ್ ವಾಚ್, ನಾನು ಸ್ಮಾರ್ಟ್ ವಾಚ್ ಹಾಕ್ಕೊಂಡಿದ್ದೆ, ಸ್ಮಾರ್ಟ್ ಬ್ಯಾಂಡು, ಅದು ಸಹ ರಿಮೂವ್ ಮಾಡೋದಕ್ಕೆ ಹೇಳಿದ್ರು. ಶೂ ಎಲ್ಲ ಟೈಟಾಗಿ ಟೈ ಮಾಡಿಕೊಂಡು ಹೋಗಬೇಕಂತೆ. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ವಿ ಹ್ಯಾವ್ ಟು ಟೇಕ್ ಕೇರ್ ಬಿಫೋರ್ ಗೋಯಿಂಗ್ ಫಾರ್ ಬಂಜಿ. So my right hand 67 and your name? Saumini. 72. Do you have a medical issue like ligament or ankle sprain? No. Any surgery recently or past surgery? Any heart problem? No. Any part dislocate? Sorry? Any part dislocate? Part dislocated. No, not yet. Not yet. If it All is fine. okay. If you are not able to jump, then your money will be not refunded. Okay. Are you ready? Yes. Okay, best of luck. Enjoy your jump. Okay. Go in the middle of cabin. There Okay. is a cabin. Capsule. Capsule. Best of luck. Thank you. All the best. Thank you. Thank you, baby. ಸೊ ಫ್ರೆಂಡ್ಸ್, ಇವ್ರು ಭಯನೂ ಇಡಿಸ್ತಾರೆ, ಏನೂ ಆಗಲ್ಲ ಅಂತಲೂ ಹೇಳ್ತಾರೆ. ಹಾಂ, ನೋಡೋಣ ಮಾಡ್ತೀನಾ ಇಲ್ವಾ, ಏನು ಕತೆನೋ. ಮಾಡಬೇಕಮ್ಮ. ಈ ಬ್ರಿಡ್ಜ್ ಆದ ಶೇಕಿ ಇದೆ. ಕ್ರೇಜಿ ಬ್ರಿಡ್ಜ್ ಏನೋ ಇದೆ. ಕ್ರೇಜಿ. ಒಬ್ಬ ಹುಡುಗ ಬಂಜಿ ಮಾಡ್ದ. How many? Hi everyone. So tell us what's happening today. Today I am daring to do bungee. So how are you feeling, man? Yeah, I'm so excited. And this is I'm doing for all my subscribers in Sanchari, the Travelog channel. And I'm daring to do this, leaving the kids there. Hope it is safe and I'll come back safely. All right. Yes. All right. The safe ride, sir. I have 2 kids and a big family. Big family to take care. So me pull the red. Excuse me. I should take out that. Okay. I am ready to jump. ಫ್ರೆಂಡ್ಸ್, ನಾನೀಗ ಡೇರ್ ಮಾಡಿ ಜಂಪ್ ಮಾಡ್ತಿದ್ದೀನಿ ಎಲ್ಲ ನಿಮಗೋಸ್ಕರ. ಪ್ಲೀಸ್ ವಾಚ್ ಮೈ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ್ಯಾಟ್. ನ್ಯಾರೋ ಯು ಮೇಕ್ ಇಟ್ ನ್ಯಾರೋ.
Yes. I'm not able to see my face only in this. ಸೊ ಫ್ರೆಂಡ್ಸ್, ನಾನು ಜಂಪ್ ಮಾಡ್ತಿದ್ದೀನಿ. ಫೈನಲಿ ಡೇರ್ ಮಾಡಿದ್ದೀನಿ. ಅಲ್ಲಿ ಹೋದ್ಮೇಲೆ ಏನು ಮಾಡ್ತೀನೋ ಗೊತ್ತಿಲ್ಲ. ಬಟ್ ಎನಿ ಹೌ ಐಲ್ ಜಂಪ್ ಫಾರ್ ಶೋರ್. ಥ್ಯಾಂಕ್ ಯು. What's the channel name? Sanchari. Maybe you can go to the YouTube. Camera, say your good name. ಹಾಯ್, ಐ ಆಮ್ ಸೌಮಿನಿ. ನಾನು ನಿಮ್ಮ ಸಂಚಾರಿ. ಬನ್ನಿ ಮಾಡೋಣ ಬಂಗಿ ಜಂಪ್. Let's bungee. ಬಂಜಿ. Hands down for now. All the best. Sit down. All the best, ma. Alright, Samini, look at Oh the my left side. goodness. Now look at the right hand side. Alright, here's the countdown. 3, 2, 1, go. Oh my god. ಸುಪ್ರೀತ್ ಮೈನಾ, ಭಯ ಆಗ್ತಿದೆ. ಚೆನ್ನಾಗಿದೆ. ಸಾಯಿರಾಮ್. ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. Yes! I did it! ನಾನು ಮಾಡಿದೆ ಬಂಜಿ ಜಂಪ್. Yay! Super! Friends, awesome experience. Thank you for all. Thank you for my hubby for doing this. I love you. ಎಲ್ಲರೂ ಭಯ ಪಡಿಸ್ಬಿಟ್ಟಿದ್ರು ಫ್ರೆಂಡ್ಸ್, ಮಾಡಬೇಡ ನೀನು ಅಂತ. ಬಟ್ ಐ ಡಿಡ್ ಇಟ್. ಥ್ಯಾಂಕ್ಸ್ ಅ ಲಾಟ್ ಫಾರ್ ಎವ್ರಿ ಒನ್. ಸೊ ಇದನ್ನು ಲಾಕ್ ಮಾಡ್ಕೊಬೇಕಂತೆ ನಾವು. ಲಾಕ್ ಮಾಡೋಣ. ಸ್ವಲ್ಪ ಕೂಲಾಗಿ ಲಾಕ್ ಮಾಡಿಕೊಂಡು ಮೇಲೆ ಹೋಗೋಣ. ಲಾಕ್ ಮಾಡಿದೆ. ಲಾಕ್ ಆಯಿತು. ಐ ಆಮ್ ಗೋಯಿಂಗ್ ಅಪ್. ಎಷ್ಟು ಚೆನ್ನಾಗಿದೆ ಗೊತ್ತಾ, ಸ್ವರ್ಗಕ್ಕೆ ಹೋಗಿ ಬಂದಂಗಿದೆ. ಐ ಆಮ್ ಎಂಜಾಯಿಂಗ್. ತುಂಬ ಚೆನ್ನಾಗಿದೆ. ಅಪ್ಪ ನೋಡಿದರೆ ಬಿಡ್ತಿರ್ಲಿಲ್ಲ ಮಾಡೋದಕ್ಕೆ. ಅಮ್ಮ ಮಾಡಬೇಡ ಅಂದರು. ಬಟ್ ಐ ಡಿಡ್. ವ್ಯೂ ಎಷ್ಟು ಚೆನ್ನಾಗಿದೆ. ಲೈಫಲ್ಲಿ ಒನ್ ಟೈಮ್ ಎಕ್ಸ್ಪೀರಿಯನ್ಸ್. ವರ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಬಂಜಿ. ಐ ಡಿಡ್ ಇಟ್. Okay, hold the rope now. Bend your knee. Don't move, okay? Yes, absolutely. Turn around, turn around. Stay back. And Oh my goodness. Can you please come back? So nice. Nice, huh? Sit down. Sit down right there. Hi. So friends, ಚೆನ್ನಾಗಿತ್ತು. I did finally. Thumbs up. It was awesome. Excellent. ಸ್ವರ್ಗದಲ್ಲಿ ತೇಲ್ದಂಗಿತ್ತು ಫ್ರೆಂಡ್ಸ್. ನಾನು ನಿನ್ನೆ ಮುಕ್ತಿನಾಥ್ಗೆ ಹೋಗಿ ಬಂದಿದ್ದೆ. ಮನೆಯಲ್ಲಿ ಹೇಳಿದೆ ಮುಕ್ತಿ ಸಿಕ್ಕಾಯಿತು, ಬಂಗಿನಲ್ಲಿ ದುಂಬಿಬಿಡ್ತೀನಿ, ಏನಾಗುತ್ತೆ ಆಗಲಿ ಅಂತ ಹೇಳಿ ಬಂದೆ.
ಎಲ್ಲ ಬೇಡ ಅಂದರು ಬಟ್ ಮಾಡಿದೆ. ಫೈನಲಿ ಐ ಡಿಡ್ ಇಟ್. ರಿಯಲಿ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. Raghavendra, Yeah. so tell us what's happening today. Yeah, today I'm very excited that we are doing this world's second highest bungee jump. And with leaving a family, we are doing it separately anyhow. But even then, there is a lot of fear because we are the only members in the family to take care of it. So we are excited and also a little nervous. So are you ready for today? Yeah. Let's go, brother. Yeah. So you need to take it. Creator. Hey, thumbs up. He's going to get it. No, that guy. Okay, move forward slowly now. I'll be holding on the back, okay? Don't look down. You be straight all the time. Keep on going forward, please, Lord. Wait, brother. More you wait, more problem. All right, here's the countdown. 3, 2, 1, bungee go! I didn't expect this. I will do it. Thanks to everyone, especially my family. Nanama, I did it. Thank you. Is it fine? Can I pull? I did it! Nanas! Super! The last few points it will be a little risky, but yeah, I'm really good. I'm really good. The two pulls it will little full pull. Tumma chenagide, solpa agutte tension, but it's fine. I'm really happy. Tumba chenagittu. Nodi, uyali. Come on! Expect ಮಾಡಿರಲಿಲ್ಲ ಮಾಡ್ತೀನಿ ಅಂತ. Thanks to all. ಆ ರೆಡ್ ಬರುತ್ತೆ ಅದನ್ನು ಇಲ್ಲಿ ನಾಟ್ ಮಾಡಬೇಕು. ಸೊ ಅದಾದಮೇಲೆ ಪುಲ್ ಮಾಡ್ತಾರೆ. ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಅನ್ಕೊಂಡಿದ್ದಿಲ್ಲ ಎರಡು ಎತ್ತದಾಗ ಏನೇನೋ ಮಾತಾಯ್ತು. ಹಿಂಗೊಂದು ಗೊತ್ತಾಗ್ಲಿಲ್ಲ. ಬಟ್ ರಿಯಲಿ ಎಂಜಾಯ್. Hanging upside down position. The head will be down, leg will be down. After this, pulling this one, the head will be up, leg will be down. ಫ್ರೆಂಡ್ಸ್, ಅದು ಜಿಪ್ ಲೈನ್. ಫ್ರೆಂಡ್ಸ್, ಆ್ಯಕ್ಚುಲಿ ನಾನು ಜಿಪ್ ಲೈನ್ ಮಾಡೋಕ್ಕೆ ರೆಡಿ ಆಗಿದ್ದೆ. ಸೊ ನನ್ನ ಮದರ್ ಟೋಲ್ಡ್ ಇಟ್ ವಿಲ್ ಬಿ ವೆರಿ ಸ್ಕೇರಿ. ಸೊ ಶಿ ಡಿಡ್ ಸೈಕ್ಲಿಂಗ್. ಎಸ್. ಹಾಯ್, ನೋಡಿದ್ರಲ್ಲ, ಬಂಜಿ ಇಬ್ಬರು ಮಾಡಿದ್ವಿ. ಫಸ್ಟ್ ಇವ್ರು ಮಾಡಬೇಕು ಅಂದ್ಕೊಂಡ್ರು, ನನಗೆ ಬೇಡ ಅಂದರು ಮನೆಯಲ್ಲಿ. ಫೈನಲಿ ನಾನು ಮಾಡಿಬಿಡೋಣ ಅಂತ ಹೇಳಿ ಮಾಡಿದ್ವಿ. ಇದು ಬಂದು ನೇಪಾಳಲ್ಲಿರೋದು ಸೆಕೆಂಡ್ ವರ್ಲ್ಡ್ಸ್ ಹೈಯೆಸ್ಟ್ ಬಂಜೀಸ್ ಜಂಪ್. 228 ಮೀಟರ್ಸ್ ಇದೆ, ಅಂದರೆ 748 ಫೀಟ್ ಡೌನ್ ಇದೆ. ವರ್ಲ್ಡ್ಸ್ ಲಾರ್ಜೆಸ್ಟ್ ಬಂದು ಹೈಯೆಸ್ಟ್ ಬಂದು ಚೈನಾನಲ್ಲಿರೋದು. ಇಟ್ ಈಸ್ ಜಸ್ಟ್ 768 ಫೀಟ್ ಅಷ್ಟೇ. ತುಂಬ ಏನು ಡಿಫ್ರೆನ್ಸ್ ಇಲ್ಲ.
ಬಟ್ ಇದನ್ನು ಹೈಯೆಸ್ಟ್ ಅಂತಲೇ ಅನ್ಕೊಬೋದು. 20 ಅಡಿನಲ್ಲಿ ಇನ್ನೇನು ಎಷ್ಟು ಮಾತ್ರ ಇರುತ್ತಲ್ವಾ. ಸೊ ವಿ ಡಿಡ್ ಇಟ್ ಫೈನಲಿ. ವಿ ಆರ್ ಸೋ ಹ್ಯಾಪಿ. ನನಗೆ ಫಸ್ಟ್ ನಾನೇ ಮಾಡೋಣ ಅಂದ್ಕೊಂಡಿದ್ದು, ಯಾವಾಗ ವೆಯ್ಟ್ ಪ್ರಕಾರ ಇವರೇ ಫಸ್ಟ್ ಮಾಡಬೇಕು ಅಂದಮೇಲೆ ಮಾಡಿದ್ರು. ಆಮೇಲೆ ನಾನು ಅಲ್ಲಿ ಹೋಗ್ತಾ ನನಗೆ ಧೈರ್ಯನೇ ಸಾಲಿಲ್ಲ, ನಡಕ್ತಾ ಇತ್ತು. ನಾನು ನೋಡ್ಬಿಟ್ಟು ಸೌಮ್ಯ ಮಾಡ್ಬೋದಾ ಅಂದ್ಕೊಂಡು ಮುಂದೆ ಬಂದೆ. ಆಯಿತು, ಹಂಗೆ ಆಯಿತು, ಹಂಗೆ ಬಿದ್ವಿ ಗೆದ್ವಿ. ಆಯಿತು, ಗ್ರೇಟ್ ವಿ ಆರ್ ಹ್ಯಾಪಿ. ನಾನು ಫಸ್ಟ್ ಹೋಗೋದಕ್ಕೆ ಭಯ ಆಗ್ತಿತ್ತು, ಇವ್ರು ಹೋಗ್ಲಿ ನೋಡೋಣ ಅಂತ ಅನಿಸ್ತು. ಬಟ್ ಆಲ್ವೇಸ್ ಲೇಡೀಸ್ ಫಸ್ಟ್. ಕರೆಕ್ಟ್. ವರ್ಲ್ಡ್ ಹೈಯೆಸ್ಟ್ ಆ್ಯಂಡ್ ಲಾಂಗೆಸ್ಟ್ ಸೈಕ್ಲಿಂಗ್ ಮಾಡಿರೋದಕ್ಕೆ ಹಿ ಅವಾರ್ಡೆಡ್ ಮೈನವಿ ಡೆಡ್ ವರ್ಲ್ಡ್ ಹೈಯೆಸ್ಟ್ ಆ್ಯಂಡ್ ಲಾಂಗೆಸ್ಟ್ ಸೈಕ್ಲಿಂಗ್ ಅಟ್ ದ ಏಜ್ ಆಫ್ 8 years. ಇದು ಸರ್ಟಿಫಿಕೇಟ್ ಕೊಡ್ತಾರೆ ನಮಗೆ ಹೈಯೆಸ್ಟ್ ಬಂಗಿ ಜಂಪ್ ಮಾಡಿರೋದಕ್ಕೆ. ಸೊ ದಿಸ್ ಇಸ್ ಫ್ರೆಂಡ್, ನಾವು ಮಾಡಿದ್ವಿ, ಇಲ್ಲಿ ಮುಗೀತು. ದಿಸ್ ವಾಸ್ ದ ಸರ್ಪ್ರೈಸ್ ಫಾರ್ ಯು ಆಲ್. ಹೋಪ್ ಯು ಎಂಜಾಯ್ಡ್ ಮೈ ಬಂಜಿ ಜಂಪ್. ಐ ಡಿಡ್ ಅಲಾಂಗ್ ವಿತ್ ಯು. ಥ್ಯಾಂಕ್ ಯು ಸೋ ಮಚ್. ನಿಮಗೋಸ್ಕರನೇ ಎಲ್ಲ ಮಾಡಿದ್ದು, ಈ ಧೈರ್ಯ ಮಾಡಿದ್ದು. ಥ್ಯಾಂಕ್ಸ್ ಅ ಲಾಟ್ ಫಾರ್ ಎವ್ರಿಥಿಂಗ್. ನಿಮಗೆ ಗೊತ್ತು, ನಾವೆಲ್ಲ ನಮ್ಮ ಓನ್ ವೆಹಿಕಲಲ್ಲಿ ಬಂದಿರೋದಕ್ಕೆ ನಮ್ಮ ಅನುಕೂಲ ಪ್ರಕಾರ ನಾವು ಯಾವಾಗ ಬೇಕು ಅಂದರೆ ಅವಾಗ ಬರ್ತಿದ್ದೀವಿ. ಇಲ್ಲಿ ಇಲ್ಲ ಅಂದರೆ ನಿಮಗೆ ಪೋಖ್ರಾನಲ್ಲಿ ಕ್ಲಿಫ್ ಆಫೀಸ್ ಇದೆ. ಸೊ ಈ ಕ್ಲಿಪ್ಪಿಂಗ್ ನೋಡಿ, ನೆನ್ನೆನೇ ಹೋಗಿ ನಾವು ಕ್ಲಿಫ್ ಆಫೀಸಲ್ಲಿ ಎಲ್ಲ ಡೀಟೇಲ್ಸ್ ಎನ್ಕ್ವೈರಿ ಮಾಡಿ ನನ್ನ ಮಗನಿಗೆ ಸೈಕ್ಲಿಂಗ್ ಸಹ ಬುಕ್ ಮಾಡಿದ್ವಿ ಅಲ್ಲಿಂದಲೇ. ಅದಕ್ಕೆ ಇಲ್ಲಿ ಪೋಖ್ರಾನಲ್ಲಿ ಮೇನಲ್ಲೇ 18th ಸ್ಟ್ರೀಟ್ ಅಂತ ಇದೆ, ಅದ್ರ ಪಕ್ಕದಲ್ಲೇ ಕ್ಲಿಫ್ ಆಫೀಸ್ ಇದೆ. ಯಾರ್ ಕ್ಲಿಫ್ ಆಫೀಸ್ ನಾವು. ಸೊ ಇಲ್ಲಿ ಪೂರ್ತಿ ಡೀಟೇಲ್ಸ್ ತೊಗೊಂಡ್ವಿ ನಾವು. ಸೊ ಸುಪ್ರೀತ್ಗೆ ಸೈಕ್ಲಿಂಗ್ ಬುಕ್ ಮಾಡ್ತಿದ್ದೀವಿ ಈ ಆಫೀಸಲ್ಲಿ. ಬಂಜಿ ಎಲ್ಲ ಕರೆನ್ಸಿ ಎಕ್ಸ್ಚೇಂಜ್ ಮಾಡಬೇಕು. ಇಲ್ಲಿ ಇವರು INR ಪ್ಯೂರ್ಲಿ ತೊಗೊಳ್ಳಲ್ಲ, NPR ಮತ್ತು ಕಾರ್ಡ್ಸ್ ಅಕ್ಸೆಪ್ಟ್ ಮಾಡ್ತಾರೆ, ಇಂಟರ್ನ್ಯಾಷನಲ್ ಕಾರ್ಡ್ಸ್. ಸ್ಟ್ಯಾಂಡರ್ಡ್ ಚಾರ್ಟೆಡ್ SBI ಟ್ರೈ ಮಾಡಿದ್ವಿ, ಇಲ್ಲಿ ವರ್ಕ್ ಆಗಲಿಲ್ಲ. ಸೊ ಇವಾಗ ಇರೋ ಅಮೌಂಟು 3000 ಸುಪ್ರೀತ್ಗೆ ಪೇ ಮಾಡ್ತೀವಿ. ನಾಳೆ ಅಲ್ಲೇ ಹೋಗಿ ಮನಿ ಎಕ್ಸ್ಚೇಂಜ್ ಮಾಡಿಕೊಂಡು ಡೈರೆಕ್ಟಾಗಿ ಪೇ ಮಾಡ್ತೀವಿ. ಸೊ ಅಲ್ಲಿ ಆಫೀಸಿಂದ ನಿಮಗೆ ರೆಗ್ಯುಲರ್ ಪಿಕಪ್ಸ್ ಇರುತ್ತೆ, ಅವರೇ ಪಿಕ್ ಮಾಡ್ತಾರೆ. ಪರ್ ಪರ್ಸನ್ 1000 rupees ಚಾರ್ಜ್ ಮಾಡ್ತಾರಂತೆ ಅವರು ಪಿಕ್ ಮಾಡಿ ಮತ್ತೆ ನಿಮಗೆ ಅದೇ ಆಫೀಸ್ ಹತ್ರ ಡ್ರಾಪ್ ಮಾಡ್ತಾರೆ. ಇಟ್ ಈಸ್ ಸೊ ದಿಸ್ ಈಸ್ ದ ಇನ್ಫೋ ಫಾರ್ ಯು ಫ್ರೆಂಡ್ಸ್. ಇದಾಯಿತು, ಕ್ಲಿಫ್ ಕಂಪ್ಲೀಟಾಗಿ ಸಕ್ಸಸ್ಫುಲ್ ಆಗಿ ನಾವು ಅಂದ್ಕೊಂಡಂಗೆ ಬಂಜಿ ಜಂಪ್ ಮಾಡಿದ್ವಿ. ಯಾತ್ರಾ ಸಫಲ್ ರಹೋಸ್. ಬಂಗಿ ಜಂಪ್ ಮಾಡಿ ಧೈರ್ಯ ಬಂದ್ಬಿಟ್ಟಿದೆ. ಸಿಕ್ಕಿರೋ ಕಡೆ ಎಲ್ಲ ಹತ್ತುತ್ತಾ ಇದ್ದಾರೆ. ಎಲ್ಲರಿಗೂ ಧೈರ್ಯ ಬಂದ್ಬಿಟ್ಟಿದೆ ಫ್ರೆಂಡ್ಸ್ ನೋಡಿ. ಯೇ ಸ್ಟ್ರೀಟ್ ಇದು ಪೋಖ್ರಾನಲ್ಲಿ 18th ಸ್ಟ್ರೀಟ್ ನೆಕ್ಸ್ಟ್ ಟು ಫಿವಾ ಲೇಕ್. ಸೊ ಈ ಸ್ಟ್ರೀಟಲ್ಲಿ ಸಾಕಷ್ಟು ರೆಸ್ಟೋರೆಂಟ್ಸ್ ಆಗಲಿ, ಶಾಪಿಂಗ್ ಆಗಲಿ, ಮನಿ ಎಕ್ಸ್ಚೇಂಜ್ ಆ್ಯಂಡ್ ಬೇರೆ ಆ್ಯಕ್ಟಿವಿಟೀಸ್ ನಾವೇನೇನು ಮಾಡಬೇಕು ಕ್ಲಿಫ್ ಥರ ತುಂಬ ಆ್ಯಕ್ಟಿವಿಟೀಸ್ ಮಾಡೋ ಜಾಗಗಳಿದೆ. ಜಸ್ಟ್ ಶಾರ್ಟ್ ರಿವ್ಯೂ ಅಬೌಟ್ ದಟ್. ಏನೇನಿದೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಮೇ ಬಿ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು ವ್ಯಾನ್ ಯು ಕಮ್ ಹಿಯರ್. ಯಾಕೆಂದರೆ ನಾವು ಮನಿ ಎಕ್ಸ್ಚೇಂಜ್ಗೋಸ್ಕರನೇ ತುಂಬ ಅಳ್ದಾಡಿದ್ದೀವಿ. ಆಮೇಲೆ ಫೈನಲಿ ವಿ ಗಾಟ್ ಇಟ್, ಬಟ್ 1.6 ಮಾಡಿಲ್ಲ ಅವರು, 1.5ಗೆ ಮಾಡಿಕೊಟ್ರು ನಮಗೆ. ಸೊ ಜಸ್ಟ್ ಐ ವಿಲ್ ಶೋ ಅರೌಂಡ್. ಇಟ್ ಮೇ ಬಿ ಯೂಸ್ಫುಲ್ ಫಾರ್ ಯು. ಸೊ ದೀಸ್ ಆರ್ ಆಲ್ ದ ಶಾಪಿಂಗ್ ಐಟಮ್ಸ್. ಕಂಪ್ಲೀಟ್ ಸ್ಟ್ರೀಟು ಇಲ್ಲಿಂದ ಸುಮಾರು ಒಂದು 5 ಕಿಲೋಮೀಟರು ಕಂಪ್ಲೀಟ್ ಶಾಪಿಂಗ್ ಇದೆ. ನಾನೀಗ ಜಸ್ಟ್ ಒಂದು ಸ್ವಲ್ಪ ದೂರ ತೋರಿಸ್ತೀನಿ. ಪ್ರೀವಿಯಸ್ ವೀಡಿಯೋನಲ್ಲಿ ನಾನು ಕಾರಲ್ಲಿ ಹೋಗೋವಾಗ ನಿಮಗೆ ಶಾಪಿಂಗ್ ವಿಡಿಯೋ ತೋರಿಸಿದ್ದೀನಿ, ನೋಡ್ಕೊಳ್ಳಿ. ಇದಲ್ದಿರ ನಿಮಗೆ ಇಲ್ಲಿ ಸಾಕಷ್ಟು ವೆಜಿಟೇರಿಯನ್ ಹೋಟೆಲ್ಸ್ ಇದೆ, ತುಂಬ ಚೆನ್ನಾಗಿದೆ ಫುಡ್ಡು, ಎಸ್ಪೆಷಲಿ ಮಾರ್ವಾಡಿ, ತಿವಾರಿ ಎಲ್ಲ ಇದೆ. ಸೊ ಯು ಹ್ಯಾವ್ ಫಾರ್ಮರ್ಸ್, ಹೋಟೆಲ್ಸ್, ATM ಸಹ ನಾನು ಚೆಕ್ ಮಾಡಿದ್ವಿ ಇಂಡಿಯನ್ದು ಆಗುತ್ತಾ ಅಂತ. SBI ಅದೆಲ್ಲ ಆಗಲಿಲ್ಲ. ಇದು ಕಠ್ಮಂಡು ಅಷ್ಟು ದೊಡ್ಡದೇನಲ್ಲ, ಬಟ್ ದಿಸ್ ಇಸ್ ದ ಮೇನ್ ಶಾಪಿಂಗ್ ಸ್ಟ್ರೀಟ್ ಹಿಯರ್. ನೋಡ್ಬೋದು ಎಷ್ಟು ಕಾಮಾಗಿದೆ. ಇನ್ನೂ ಟೈಮ್ 8 o'clock ಈವ್ನಿಂಗು.
ತುಂಬ ಕಾಮ್. ಆಮೇಲೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಶಾಪ್ಸ್ ಆಗಲಿ, ಟೆಂಪಲ್ಸ್ ಆಗಲಿ, ಸ್ತೂಪಾಸ್ ಆಗಲಿ 6 ಗಂಟೆಗೆ ಕ್ಲೋಸ್. 6 ಗಂಟೆ ಆದಮೇಲೆ ಏನೂ ಇರಲ್ಲ. ಶಾಪ್ಸ್ ಸ್ವಲ್ಪ ಇದೆ, ಬಟ್ ಕಾಠ್ಮಂಡು ಅಂತೂ 12 ಗಂಟೆ ಆದರೂ ಇರ್ತಿತ್ತು. ಇಫ್ ಯು ಕಮ್ ಟು 18th ಸ್ಟ್ರೀಟ್, 18th ಮೇನ್, ಎವ್ರಿಥಿಂಗ್ ಯು ಗೆಟ್ ಇಟ್ ಹಿಯರ್. ಇಲ್ಲಿ ಸ್ಟ್ರೈಟ್ ಹೋದರೆ ಯು ಗೆಟ್ ಫೀವಾ ಲೇಕ್. ಆ ಕಡೆ ಫುಲ್ಲು ಫೀವಾ ಲೇಕ್ ಇದೆ, 4 ಕಿಲೋಮೀಟರ್ಸ್ ಲೇಕ್ ಅಂತೆ. ಕಂಪ್ಲೀಟ್ ದಿಸ್ ರೋಡ್ ಇಸ್ ಶಾಪಿಂಗ್. ಈಗ ನಾನು ನಮ್ಮ ಹೋಟೆಲ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಾಳೆ ನಾವು ಪೋಖ್ರಾಯಿಂದ ಹೊರಡ್ತಿದ್ದೀವಿ. ಮಾರ್ನಿಂಗ್ ಬೇಗ ಎದ್ದು ಹೊರಡಬೇಕು, ಕಂಪ್ಲೀಟ್ ಪ್ಯಾಕಪ್ ಮಾಡಬೇಕು ಥಿಂಗ್ಸ್ ಎಲ್ಲ. ಸೊ ಈಗ ಹೋಗಿ ಕಂಪ್ಲೀಟಾಗಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟು ವಿಲ್ ಗೆಟ್ ರೆಡಿ ಫಾರ್ ಟುಮಾರೋ. ಸೊ ದಿಸ್ ಈಸ್ everything for today. Hope you enjoy my video today and be ready for tomorrow to get out of Pokhara. Thank you so much. Thanks for watching. I am your Sanchari. Bani jotege madona Vihari.